Hi guys, welcome back to my YouTube channel. So ಎಷ್ಟೊಂದು ದಿನ ಆದ್ಮೇಲೆ ವೀಡಿಯೋಸ್ ಮಾಡ್ತಿದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ 2 ವೀಕ್ಸ್ ಆದಮೇಲೆ ಮಾಡ್ತಾ ಇದ್ದೀನಿ. ಇಟ್ ಇಸ್ ನೋ ಲೈಕ್ ಮೇಜರ್ ರೀಸನ್ ನಾನು ಯಾತಕ್ಕೆ ವೀಡಿಯೋ ಮಾಡಿಲ್ಲ ಅಂತ ಏನೂ ರೀಸನ್ ಇಲ್ಲ. ಆ್ಯಕ್ಚುಲಿ ನಾನು ಸ್ವಲ್ಪ ಒಂದು ಲೇಸಿಯಾಗಿದ್ದೆ. ಸೆಕೆಂಡ್ ಇಸ್ ಲೈಕ್ ಎಷ್ಟು ಬಿಸಿಲಿದೆ, ನಂಗೆ ಎದ್ಬಿಟ್ಟು ನನ್ನ ತಲೆನೂ ಓಡ್ತಾಯಿಲ್ಲ ಏನು ವೀಡಿಯೋ ಮಾಡಲಿ ಅಂತ. ಸೊ ಇವತ್ತು ನಾನು ನಂದು ಡ್ರಾರ್ ಕ್ಲೀನ್ ಮಾಡ್ಕೋತಾ ಇದ್ದೆ. ಇಟ್ಸ್ ಸೋ ಮೆಸ್ಡ್ ಅಪ್. ನಾನು ಐ ಥಿಂಕ್ ಎಲ್ಲ ಸ್ಟೋರೀಸಲ್ಲಿ ಎಲ್ಲದರಲ್ಲೂ ಹಾಗೆ ಕಾಣ್ತಾ ಇತ್ತು. ಸೊ ಐ ಹ್ಯಾಡ್ ಟು ಡೂ ಇಟ್. ಅಂದರೆ ಎಲ್ಲ ಅದಾದ್ರ ಬಾಕ್ಸಸ್ಸಲ್ಲಿದೆ. ಐ ಜಸ್ಟ್ ಹ್ಯಾವ್ ಟು ಪ್ಲೇಸ್ ಇಟ್ ಪ್ರಾಪರ್ಲಿ, ಕ್ಲೀನ್ ಇಟ್ ಒನ್ಸ್, ಡಸ್ಟ್ ಮಾಡಬೇಕು. ಟುಡೇ ಈಸ್ ಸ್ಯಾಟರ್ಡೇ. ಇಟ್ ಈಸ್ ದ 20th ಆಫ್ ಏಪ್ರಿಲ್. ಇಟ್ಸ್ 20th ಆಫ್ ಏಪ್ರಿಲ್. ಸೊ ಇವತ್ತು ನಾನು ಕ್ಲೀನಿಂಗ್ದು ತೋರಿಸ್ತೀನಿ ಆ್ಯಂಡ್ ಪ್ರಾಬಬ್ಲಿ ಲೆಟ್ಸ್ ಸಿ ಹೌ ಮೈ ಡೇ ಗೋಸ್. ಸೊ ಇದು ನನ್ನ ಡ್ರಾವರ್. ಇವಾಗ ನಾನು ಆ್ಯಕ್ಚುಲಿ ಇಲ್ಲಿ ಪೌಚಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದೆಲ್ಲ ಆಲ್ರೆಡಿ ಐಟಮ್ಸ್ ಇದೆ. ಸೊ ಇದೆಲ್ಲ ಆಲ್ರೆಡಿ ಕ್ಲೀನಾಗಿ ಹಿಂಗೆ ಮಾಡಿ ಇಟ್ಟಿದ್ದೀನಿ. ಸೊ ಅದರಲ್ಲಿ ಏನೂ ನಂಗೆ ಜಾಸ್ತಿ ಕ್ಲೀನ್ ಮಾಡೋಷ್ಟಿಲ್ಲ. ಐ ಜಸ್ಟ್ ಹ್ಯಾವ್ ಟು ಒಳಗಡೆ ಪೌಚಲ್ಲಿ ಒಂದ್ಸತಿ ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ಜೋಡಿಸ್ಬೇಕಷ್ಟೇ. ಆ್ಯಂಡ್ ಆಲ್ಸೋ ಲುಕ್ ಎಟ್ ದಿಸ್, ಇಟ್ಸ್ ಸೋ ಬ್ಯಾಡ್. ಇದೆಲ್ಲ ಹಾಗೆ ಇದೆ. ಇದೆಲ್ಲ ನಾನು ಕ್ಲೀನ್ ಮಾಡಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. It will be like a single tissue. ಸೊ ಗಲೀಜೆಲ್ಲ ಕ್ಲೀನಾಗಿ ರಿಮೂವ್ ಆಗುತ್ತೆ. ಆ್ಯಂಡ್ ತುಂಬ ಒದ್ದೆನೂ ನಾವು ಹಾಕೋಕ್ಕಾಗಲ್ಲ, ಟು ಬಿ ಆನೆಸ್ಟ್, ವುಡ್ ಇದ್ದಾಗ. ಸೊ ಅದರಿಂದ ನಾನು ವೆಟ್ ಟಿಶ್ಯೂಸ್ ಯೂಸ್ ಮಾಡಿಬಿಡ್ತೀನಿ. ಸೊ ಅದರಿಂದ ಕ್ಲೀನಾಗಿ ಎಲ್ಲ ರಿಮೂವ್ ಆಗುತ್ತೆ. So I had this tray, mirror tray. ಸೊ ಇದು ನಾನು ಆಲ್ರೆಡಿ ಅಮೆಝಾನ್ ಲಿಂಕಲ್ಲಿ ಹಾಕಿದ್ದೆ ಅಮೆಝಾನ್ ಹಾಲ್ ಮಾಡಿದಾಗ. ಬಟ್ ಅಗೇನ್ ಐ ಗೋನ್ ಟು ಪುಟ್ ದಿಸ್ ಲಿಂಕ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್, ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸೊ ಇದನ್ನು ನಾನು ಯೂಶ್ವಲಿ ಇಲ್ಲಿ ಹೇಗೆ ಇಟ್ಬಿಟ್ಟು, ಸೊ ಐ ಕೀಪ್ ಲೈಕ್ ದಿಸ್. ಆ್ಯಂಡ್ ಇದ್ರ ಮೇಲೆ ನನಗೆ ಏನೇನು ನೆಸೆಸರಿ ಇದೆಯಲ್ಲ ಅದೆಲ್ಲ ನಾನು ಎವ್ರಿ ಡೇ ಯೂಸ್ ಮಾಡೋದೆಲ್ಲ ಹಾಕೋತೀನಿ. This box, very old box. So it will get all my rings. Nandu, I'll just show you guys. I'll just put it here. I'll just clean it up later. I'll show you. These are my ring collections. Okay, they're artificial. So just like, so this is silver. This is not artificial. This is silver. So I don't know if I fit into it. Idu cocktail ring anta nan tagondiddu. So ಯಾ, ಕಾಕ್ಟೇಲ್ ರಿಂಗ್ ಅಂತ ತೊಗೊಂಡಿದ್ದು. ಎಲ್ಲೂ ಯೂಸ್ ಮಾಡಿಲ್ಲ, ಅದ್ರ ಪಾರ್ಟಿಗೆ ಯೂಸ್ ಮಾಡೋಣ ಅಂತ ಐ ಬಾಟ್ ಇಟ್. ಬಟ್ ಯಾ, ಇಟ್ಸ್ ಅ ಹ್ಯೂಜ್ ಆ್ಯಸ್ ರಿಂಗ್, ಬಟ್ ಇಟ್ಸ್ ವೆರಿ ಬ್ಯೂಟಿಫುಲ್. ಇಟ್ಸ್ ಮೈ ಫೇವ್ರೆಟ್. ಅದು ಬಿಟ್ಬಿಟ್ಟು ಐ ಡೋಂಟ್ ನೋ ವೇರ್ ಇಸ್ ದ ಅದರ್ ಒನ್. ಐ ಥಿಂಕ್ ಇಟ್ಸ್ ಗಾನ್ ಮಿಸ್ಸಿಂಗ್. ಓಕೆ, ಐ ಡೋಂಟ್ ನೋ, ಲೆಟ್ ಮಿ ಜಸ್ಟ್ ಸರ್ಚ್. ಸೊ ಇದು ಸ್ಟಡ್. ಆ್ಯಕ್ಚುಲಿ ಇದು ಪುನೀತ್ ಫಸ್ಟ್ ನನಗೆ ತೊಗೊಂಬಂದಿದ್ದು ಇಯರಿಂಗ್ ಅಥವಾ ಸ್ಟಡ್ ಆರ್ ಎನಿಥಿಂಗ್ ಡೂ ವಿತ್ ಇಯರ್ ಆಕ್ಸೆಸರಿ. ಸೊ ದಿಸ್ ಇಸ್ ದ ಫಸ್ಟ್ ಒನ್. ಅವ್ನು ಮಡಿಕೇರಿಗೆ ಹೋದಾಗ ಇದು ನಾನು ಪಿಕ್ ಮಾಡಿದ್ದು. ಬಿಕಾಸ್ ಐ ಡೋಂಟ್ ವೇರ್ ಲೈಕ್ ತುಂಬ ಮುಂಚೆ ಅಲ್ಲ, ಇವಾಗಲೂ ಜಾಸ್ತಿ ಆ ಥರ ಹಾಕಲ್ಲ. ಬಟ್ ಅವ್ನು ತೊಗೊಂಬಂದು ಕೊಟ್ಟಿದ್ದು. ದಿಸ್ ಈಸ್ ಆಲ್ಸೋ ರಿಯಲ್ ಸಿಲ್ವರ್ ರಿಂಗ್. ಸೊ ಇದು ನನಗೆ ಫಸ್ಟ್ ಟೈಮ್ ನಾನು ಪುನೀತ್ ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನನ್ನ ಬರ್ಡೇಗೆ 6 ಮಂತ್ ನಾವು ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಕ್ಟೋಬರಲ್ಲಿ. 6 ಮಂತ್ಸ್ 7 ಮಂತ್ಸ್ ಆಗಿದ ತಕ್ಷಣ ಪುನೀತ್ ಪ್ರಪೋಸ್ ಟು ಮೀ ಫಾರ್ ಮ್ಯಾರೇಜ್. 6 ಮಂತ್ಸ್ ಆಗಿದ ತಕ್ಷಣವೇ. ಬಟ್ ನಾನು ತಕ್ಷಣವೇ ಒಪ್ಕೊಂಡಿದ್ದೆ, ಬಿಕಾಸ್ ಐ ಆಲ್ಸೋ ಕೈಂಡ್ ಆಫ್ ವಾಂಟೆಡ್ ಇಟ್. ಸೊ ಆವಾಗ ಈ ರಿಂಗ್ ಹಾಕಿದ್ದು. ಮೈ ಸಿಸ್ಟರ್ ಆ್ಯಂಡ್ ಹಿಮ್ ದೇ ವೆಂಟ್ ಆ್ಯಂಡ್ ಸೆಲೆಕ್ಟೆಡ್ ಇಟ್ ಫಾರ್ ಮೀ. ಸೊ ಇಟ್ ಪರ್ಫೆಕ್ಟ್ ಫಿಟ್ಟಿಂಗ್ ಆ್ಯಂಡ್ ಇಟ್ ಸ್ಟಿಲ್ ಫಿಟ್ಸ್ ಮೀ. ಸೊ ಯಾ, ದಿಸ್ ಇಸ್ ದೇರ್. ದೀಸ್ ಆರ್ ಮೈ ಟೋ ರಿಂಗ್ಸ್. ನಾನು ಕಾಲುಂಗುರ ಎವ್ರಿಡೇ ಹಾಕಲ್ಲ. ಬಟ್ ನನಗೆ ಇಷ್ಟ ಹಾಕೊಳ್ಳೋಕ್ಕೆ, ಬಟ್ ನಾನು ಎವ್ರಿಡೇ ಹಾಕಲ್ಲ. ಬಿಕಾಸ್ ನಂಗೆ ವರ್ಕೌಟ್ ಮಾಡಬೇಕಾದ್ರೆಲ್ಲ ಸ್ವಲ್ಪ ಇರಿಟೇಟ್ ಆಗುತ್ತೆ ಅಂತ.
ಸೊ ಯಾ, ಇದು ನಮ್ಮ ಅತ್ತೆ ನನಗೆ ಆ್ಯನಿವರ್ಸರಿ ಕೊಡಿಸಿದ್ದು ಕಾಲುಂಗ್ರ ಅಗೇನ್. ಸೊ ದಿಸ್ ರಿಂಗ್ ವಿಲ್ ಆಲ್ಸೋ ಗೋ ಹಿಯರ್. I mean, this box will also go here. Cute little box gifted to me by my best friend Renika for Christmas and New Year. So every year she sends gifts, and I have the daily use earrings. So then we have this box to clean up. So then a comb and everyday lipsticks, lip glosses and nail polish just in case ನನ್ನ nails ಮಾಡಿಸಿಲ್ಲ ಅಂದರೆ ಬೇಕಾಗುತ್ತೆ ಅಂತ. So I'll quickly clean this up and place it. Okay, so it's clean, it's done. As you can see, this is all everything I use, and yeah, they're like daily essentials. So ಹೋಗಿ ಆ್ಯಕ್ಚುಲಿ ಬೆಡ್ಶೀಟ್ ಚೇಂಜ್ ಮಾಡಬೇಕು, ಎಷ್ಟು ಗಲೀಜಾಗಿದೆ. ಬೆಡ್ಶೀಟ್ ಚೇಂಜ್ ಮಾಡಿ ಆ್ಯಂಡ್ ದೆನ್ ವಿಲ್ ಸಿ ವಾಟ್ ಟು ಡೂ. ಹೇ ಗೈಸ್, ಸೊ ಕ್ಲೀನಿಂಗ್ ಎಲ್ಲ ಆಯಿತು. ಮನೆ ಫುಲ್ ಗುಡಿಸ್ದೆ. ಲೈಕ್ ಯು ಗೈಸ್ ನೋ, ಮೇಡ್ ಇಲ್ಲ, ಆ್ಯಂಡ್ ಐ ಆಮ್ ಸರ್ಚಿಂಗ್ ಫಾರ್ ಅ ಮೇಡ್. ಬಟ್ ನನ್ನ ಮನೇಲೇ ಇಲ್ಲ ಆ್ಯಕ್ಚುಲಿ ಫುಲ್ ಸರ್ಚ್ ಮಾಡೋದು ಪ್ರಾಪರ್ಲಿ. ನಾನು ಮನೇಲಿದ್ದರೆ ಯಾರನ್ನಾದರೂ ಮೀಟ್ ಮಾಡಿ ಕೇಳ್ಬೋದು, ನಾನೇ ಮನೇಲಿಲ್ಲ. ಸೊ ಅದರಿಂದ ಸೊ ಐ ಜಸ್ಟ್ ಗಾಟ್ ಫ್ರೂಟ್ ಸ್ಯಾಲೆಡ್ ಫ್ರಮ್ ಫ್ರೆಶ್ ಮೆನ್ಯೂ. ಸ್ವಿಗ್ಗಿಯಿಂದ ಆರ್ಡ್ರ್ ಮಾಡಿದೆ. ಬಿಕಾಸ್ ನನಗೆ ಇವಾಗ ಮೂಡೇ ಇರಲಿಲ್ಲ. ಎಷ್ಟು ಸೆಕೆ, ಇಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ನನಗೆ ಇವಾಗ 2 o'clockವರೆಗೂ ನಾನು ಕ್ಲೀನ್ ಮಾಡ್ತಿದ್ದೆ, ಅದೆಲ್ಲ ಕ್ಲೀನ್ ಮಾಡಿದೆ. ಅದಾದಮೇಲೆ ಊಟ ಆರ್ಡ್ರ್ ಮಾಡಿಕೊಂಡು ನಾನು ಬಿಸಿನೀರು ಕುಡಿಯೋಷ್ಟರಲ್ಲಿ ಐ ವಾಸ್ ಲೈಕ್ ಆಲ್ರೆಡಿ ಫೀಲಿಂಗ್ ಇದು. ಸೊ ಆರ್ಡ್ರ್ ಮಾಡಿಕೊಂಡೆ. ಆಮೇಲೆ ಕಸಾಲ ಗುಡಿಸ್ದೆ. ಇವಾಗ ಬಂತು, ಇವಾಗ ಕುತ್ಕೊಂಡು ನಿಂತಿದ್ದೀನಿ. ಎನಿವೇ ಇದಕ್ಕೆ ಮೇಲ್ಗಡೆ ನನಗೆ ರಾಗಿ ರೊಟ್ಟಿ ತಿನ್ಬೇಕಂತಲೂ ಅನಿಸಿಲ್ಲ. ಟು ಬಿ ಯು ಕ್ಯಾನ್ ಸಿ ಮೈ ಸ್ವೆಟ್, ದಿಸ್ ಇಸ್ ನಾಟ್ ವಾಟರ್, ದಿಸ್ ಇಸ್ ಸ್ವೆಟ್. ಸೊ ನಂಗೆ ರಾಗಿ ರೊಟ್ಟಿ ತಿನ್ಬೇಕಂತಲೂ ಅನಿಸಿಲ್ಲ. ಬಿಕಾಸ್ ಇಷ್ಟು ಬಿಸಿಲಿದೆ, ಅದರಲ್ಲಿ ನಾನು ತಿರ್ಗಾ ಆನಿಯನ್ಸ್ ಎಲ್ಲ ಕಟ್ ಮಾಡ್ಕೊಂಡು ಅದಕ್ಕೊಂದು ಸೈಡ್ ಡಿಶ್ ಮಾಡೋ ಪೇಷನ್ಸ್ ಇರಲಿಲ್ಲ. ಸೊ ಓನ್ಲಿ ಫಾರ್ ಟುಡೇ ಐ ಆರ್ಡರ್ಡ್ ದಿಸ್ ಥಿಂಗ್ ವಿತ್ ಹನಿ. ಸೊ ಐ ಆಮ್ ಗೋನಾ ಈಟ್ ದಿಸ್ ಕ್ವಿಕ್ಲಿ ಆ್ಯಂಡ್ ದೆನ್ ಐ ವಿಲ್ ಮೀಟ್ ಯು ಗೈಸ್. ಹಾಯ್ ಗೈಸ್, ಚೆನ್ನಾಗಿ ನಿದ್ದೆ ಮಾಡಿದ್ದೆ ನಾನು ಒಂದು 20-25 minutes. ನಾನು ಎಣ್ಣೆ ಹಚ್ಕೊಂಡೆ ಒಂದು ಹಾಫ್ ಆನ್ ಅವರ್ ಮ್ಯಾಕ್ಸಿಮಮ್ ಬಿಡೋದು ಅಷ್ಟೇ, ಅದು ಬಿಟ್ಟೇನಿಲ್ಲ. ಸೊ ಎಣ್ಣೆ ಹಚ್ಕೊಂಡು ಆದಮೇಲೆ ಐ ವಾಂಟ್ ಟು ಪುಟ್ ದಿಸ್ ಮಾಸ್ಕ್. ಸೊ ದಿಸ್ ಮಾಸ್ಕ್ ಐ ಗಾಟ್ ಫ್ರಮ್ ಮಿನಿಸೋ, ಐ ಥಿಂಕ್ ಪ್ರಾಬ್ಲಿ ವೆನ್ ಐ ವೆಂಟ್ ಟು ಮಾಲ್ ಆಫ್ ಏಷ್ಯಾ. ಸೂಪರ್ ಫುಡ್ ಫೇಶಿಯಲ್ ಮಾಸ್ಕ್ ಅಂತ. ಇಟ್ಸ್ ಅ ಬೀಟ್ರೂಟ್ ಮಾಸ್ಕ್ ಆ್ಯಂಡ್ ಇಟ್ಸ್ ಓನ್ಲಿ 60 rupees. ಮಿನಿಸೋ ಅಂತ ತೊಗೊಂಡಿದ್ದು, ಇಟ್ಸ್ ಓನ್ಲಿ 60 rupees. ಸೊ ಇವಾಗ ನನಗೆ ಬೇರೆ ಏನೂ ಫೇಸ್ ಪ್ಯಾಕ್ ಮಾಡಿ ಹಾಕೋಕ್ಕೆ ಟೈಮ್ ಇಲ್ಲ. ಸೊ ಅದರಿಂದ ಏನೋ ಮಾಸ್ಕ್ ಹಾಕೋತೀನಿ. ಆ್ಯಂಡ್ ಆಲ್ಸೋ ಐ ವಾಂಟ್ ಟು ಯೂಸ್ ದಿಸ್. ಇದು ದೊಡ್ಡ ಬಾಟ್ಲ್ ಇದೆ, ಇದು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು. ಸೊ ಫಸ್ಟ್ ಇದು ಖಾಲಿ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಹಚ್ಕೊಂಡು ಆಮೇಲೆ ಫೇಸ್ ಮಾಸ್ಕ್ ಹಾಕ್ಕೊಂಡು ಎರಡೂ 10 minutes ಬಿಟ್ಟು ಕ್ವಿಕ್ಲಿ ಡೂ ಗೆಟ್ ಅ ಹೆಡ್ ಬಾತ್. ಅದಾದಮೇಲೆ ನಾನು ವಾಕಿಂಗ್ ಹೋಗಬೇಕು. ಸೊ ಅದೆಲ್ಲ ಮುಗಿಸೋಷ್ಟು 5 o'clock ಆಗುತ್ತೆ. ನಾನು ಸ್ವಲ್ಪ ಡ್ರೈ ಮಾಡ್ಕೊಂಡೇ ಹೋಗ್ತೀನಿ, ಯಾಕಂದರೆ ಕೂದಲಲ್ಲಿ ಸುಮ್ಮನೆ ಹಾಗೆ ಒದ್ದೆ ಬಿಟ್ಟರೆ ಸ್ವಲ್ಪ ತಲೆನೋವು ಬರುತ್ತೆ ನನಗೆ. ಸೊ ಬಟ್ ಮಳೆ ಬರೋ ಥರ ಇದೆ. ಮಳೆ ಬಂದರೆ ವಾಕಿಂಗ್ ಹೋಗೋಣ, ಮಳೆ ಬಂದಿಲ್ಲ ಅಂದರೆ ಓ ಆ್ಯಂಡ್ ಇಟ್ಸ್ ರೈನಿಂಗ್. ತೋರಿಸ್ತೀನಿ ನಿಮಗೆ, ಬನ್ನಿ. ಸೊ ಬೆಂಗಳೂರಲ್ಲಿ ಮಳೆ ಬಂತು ಫೈನಲಿ. ಥ್ಯಾಂಕ್ಸ್ ಟು ಆಲ್ ಗಾಡ್ಸ್, ಎಲ್ಲ ದೇವರಿಗೂ ಥ್ಯಾಂಕ್ಸ್. ಬಿಕಾಸ್ ಎಷ್ಟು ಸೆಕೆ ಇತ್ತು. ಇದರಿಂದ ಏನು ಸೆಕೆ ಕಡಿಮೆ ಆಗುತ್ತೆ ಅಂತಲ್ಲ, ಬಟ್ ದಿಸ್ ಡ್ರೆಸ್ ಇಸ್ ಲೈಕ್ ಸಚ್ ಅ ಹ್ಯೂಜ್ ಚೇಂಜ್ ಇನ್ ವೆದರ್, ಮಚ್ ನೀಡೆಡ್. ಸೊ ಪ್ರಾಬಬ್ಲಿ ನಾನು ಇವಾಗ ಐಮ್ ರೀಥಿಂಕಿಂಗ್ ಇಫ್ ಐ ಶುಡ್ ಗೋ ಫಾರ್ ವರ್ಕಿಂಗ್. ಸೊ ದಿಸ್ ಇಸ್ ಹೌ ಲೇಜಿ ಐ ಆಮ್. ಸೊ ಯಾ, ಸೊ ಕ್ವಿಕ್ಲಿ ಎಣ್ಣೆ ಹಚ್ಕೊಂಡು ದೆನ್ ಐ ವಿಲ್ ಮೀಟ್ ಯು ಗೈಸ್. ಇದು ಆ್ಯಕ್ಚುಲಿ ಏನೋ ಒಂಥರ ಸ್ಮೆಲ್ ಇದೆ, ಬೀಟ್ರೂಟ್ ಸ್ಮೆಲ್. ಇದು ಬೀಟ್ರೂಟ್ ಸ್ಮೆಲ್ ಅಲ್ಲ, ಏನೋ ಒಂಥರ ವಿಯರ್ಡ್ ಸ್ಮೆಲ್ ಇದೆ. ಇಟ್ಸ್ ನಾಟ್ ಇದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಐ ಹೋಪ್ ಐ ಡೋಂಟ್ ಸ್ಪಾಯ್ಲ್ ಮೈ ಫೇಸ್ ಫಾರ್ ಟುಮಾರೋ. ಸೊ ಇವಾಗ
Also, I wanted to tell you guys that I have ordered Starbucks. I know it looks so funny while talking, especially with this mask. ಸ್ಟಾರ್ಬಕ್ಸ್ ಯಾಕೆ ಅಂದರೆ ನಂಗೆ ಮಳೆ ಬಂದ ತಕ್ಷಣ ಸ್ವಲ್ಪ ಎಕ್ಸೈಟ್ಮೆಂಟ್ ಆಯಿತು, ಕಾಫಿ ಕುಡಿಬೇಕು. ಎನಿವೇ ಇವತ್ತು ಎಕ್ಸಸೈಸ್ ಮಾಡಿಲ್ಲ, ವಾಕಿಂಗ್ ಹೋಗೋಕ್ಕೂ ಮೂಡಿಲ್ಲ. ಇಟ್ಸ್ ಲೈಕ್ ಅ ರೆಸ್ಟ್ ಡೇ. ಸೊ ಅದರಿಂದ ಲೈಕ್ ಲೆಟ್ ಮಿ ಜಸ್ಟ್ ಗೆಟ್ ಕಾಫಿ. ಆ್ಯಂಡ್ ನಾನು ಕುಡಿಯೋದು ಎನಿವೇ ಇಟ್ಸ್ ಜಸ್ಟ್ ಕ್ಯಾಪೆಚಿನೋ ಬಿಕಾಸ್ ಐ ಕೌಂಟ್ ಕ್ಯಾಲರೀಸ್. ಆ್ಯಂಡ್ ದ ಪೀಕೋ ಒನ್ ಇಸ್ ಅ ಸ್ಮಾಲ್ ಒನ್, ಇಟ್ಸ್ ದ ಸ್ಮಾಲೆಸ್ಟ್ ಕಾಫಿ. One more thing that I'm going to do is use my roller to gently roll on the... Oh, this face mask is so out of shape, I feel. Roll on the face mask. ಸೊ ಅದು ಏನೇನು ಕಂಟೆಂಟ್ ಇರುತ್ತಲ್ಲ ಫೇಸ್ ಮಾಸ್ಕಲ್ಲಿ ಅದೆಲ್ಲ ಕ್ಲೀನಾಗಿ ಸ್ಕಿನ್ಗೆ ಹೋಗಿ ಮಸಾಜ್ ಆಗುತ್ತೆ ಅಂತ. ಸೊ ಮಸಾಜ್ ಆಯಿತು. ರಿಮೂವ್ ಆಫ್ ಮೈ... ಫೈನಲಿ ಇಟ್ಸ್ ಸೋ ವಿಯರ್ಡ್ ಟು ಸಿ ಮೈ ಸೆಲ್ಫ್. ಸೊ ಹೇಳ್ತಾರೆ ಇದನ್ನು ತೆಗೆದುಬಿಟ್ಮೇಲೆ ಇದೆಲ್ಲ ಕಂಟೆಂಟ್ ಇರುತ್ತಲ್ಲ ಸ್ವಲ್ಪ ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕು. ಆ್ಯಕ್ಚುಲಿ ಹೇಳ್ತಾರೆ ಅಂತಲ್ಲ, ನಾನು ಟ್ರೈ ಮಾಡಿದ್ದೀನಿ. ಆ ಕಂಟೆಂಟ್ ವೇಸ್ಟ್ ಮಾಡೋದು ಬೇಡ, ಬಿಕಾಸ್ ಅಷ್ಟೊಂದು ನಮ್ಮ ಸ್ಕಿನ್ನಲ್ಲಿ ಇರುತ್ತೆ ಅಲ್ಲ, ಅದು ಟ್ರಾನ್ಸ್ಫರ್ ಆಗಿರುತ್ತೆ ಮಾಸ್ಕಿಂದ. ಸೊ ಆಬ್ವಿಯಸ್ಲಿ ಯು ನೀಡ್ ಟು ಲೈಕ್ ಜೆಂಟ್ಲಿ ಮಸಾಜ್. ಆಲ್ವೇಸ್ ಡೂ ಇಟ್ ಲೈಕ್ ದಿಸ್, ಲೈಕ್ ಮಸಾಜ್ ಶುಡ್ ಆಲ್ವೇಸ್ ಬಿ ಅಪ್ವರ್ಡ್ಸ್, ನಾಟ್ ಡೌನ್ವರ್ಡ್ಸ್. ನಿಮ್ಮ ಸ್ಕಿನ್ ಸ್ಯಾಗ್ ಆಗಬಾರ್ದು, ಇಟ್ ಶುಡ್ ಆಲ್ವೇಸ್ ಬಿ ಲಿಫ್ಟೆಡ್. ಸೊ ಅವಾಗ ರಿಂಕಲ್ಸ್ ಬರಲ್ಲ ಆ್ಯಂಡ್ ಇಟ್ ಕ್ಲೀನಾಗಿ ಚೆನ್ನಾಗಿ ಟೈಟಾಗಿ ಕಾಣಿಸುತ್ತೆ ಅಂತ. ಸೊ ಜೆಂಟ್ಲಿ ಜಸ್ಟ್ ಪುಷ್ ಇಟ್ ಇನ್ ಯುವರ್, ಐ ಮೀನ್ ನಾಟ್ ಪುಷ್ ಇಟ್ ಇನ್ ಯುವರ್ ಸ್ಕಿನ್, ಬಟ್ ಯಾ, ಮಸಾಜ್ ಇಟ್ ಇನ್ ಟು ಯುವರ್ ಸ್ಕಿನ್. Starbucks is here. I want to have this, enjoy my time. I will shower, adagi pooje ಮಾಡಿ I'll get back to you. If I'm going for walking, I'll take you on ಪಾರ್ಕಿಗೆ ಹೋಗ್ತೀನಿ, ಅಲ್ಲಿ ನಿಮಗೆ ತೋರಿಸ್ತೀನಿ. ಪ್ರಾಬಬ್ಲಿ ಇವಾಗ ಫುಲ್ ಒದ್ದೆ ಇರುತ್ತೆ, ನನಗೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ನಾನು ಹೋಗಿಲ್ಲ ಅಂದ್ರೆ ನಾನು ಸ್ಯಾರಿ ಎಲ್ಲ ರೆಡಿ ಮಾಡ್ಕೋಬೇಕು. ಸೊ ಐಲ್ ಟೇಕ್ ಯು ಗೈಸ್ ಅಲಾಂಗ್. ಆ್ಯಂಡ್ yeah, and also wanted to tell you guys, follow me on Instagram. ನಾನು ಅಲ್ಲಿ ಸೀರೀಸ್ ಮಾಡ್ತಾ ಇದ್ದೀನಿ, ಹೆಲ್ದಿ ಮೀಲ್ಸ್ ವೈಲ್ ಯು ಆರ್ ಟ್ರೈಂಗ್ ಟು ಲೂಸ್ ವೆಯ್ಟ್ ಅಂತ. ಸೊ ಇವಾಗ ನೀವೇನಾದರೂ ವೆಯ್ಟ್ ಲಾಸ್ ಜರ್ನಿಲಿ ಇದ್ಬಿಟ್ಟು ಡೈಟಿಷಿಯನ್ಗೆ, ಅಫ್ಕೋರ್ಸ್ ಡೈಟಿಷಿಯನ್ಸ್ ಆರ್ ಎಕ್ಸ್ಪೆನ್ಸಿವ್. ಸೊ ಏನಾದರೂ ನಿಮಗೆ ಏನು ಆಲ್ಟರ್ನೇಟ್ ಮಾಡ್ಕೊಳ್ಳೋದು, ಇವಾಗ ನಾನು ರೈಸ್ ತಿನ್ಬೇಕು ಅನಿಸಿದ್ದೆ, ರೈಸಿಗೆ ಏನು ಆಲ್ಟರ್ನೇಟಿವ್, ಐ ವಾಂಟ್ ಟು ಹ್ಯಾವ್ ಸಾಂಬಾರ್, ಆ ಥರ ಎಲ್ಲ ಅನ್ನಿಸ್ತಾ ಇದೆ. ದರ್ ಆರ್ ಸೋ ಮೆನಿ ಆಪ್ಷನ್ಸ್ ದಟ್ ಐ ವಾಂಟ್ ಟು ಪುಟ್ ಅಪ್. ಇವಾಗ ಬರೀ 2 ಎಪಿಸೋಡ್ಸ್ ಆಗಿದೆ, ಬಟ್ ಐ ಆಮ್ ಶೂಟಿಂಗ್ ಆ್ಯಂಡ್ ಐ ವಿಲ್ ಡೂ. ನಾನು 2 days ಅಷ್ಟೇ ಮುಂಚೆನೇ ಸ್ಟಾರ್ಟ್ ಮಾಡಿದ್ದು, ಸೊ ಅದನ್ನು 2 episodes. ಸೊ ಐ ಆಮ್ ಪ್ಲಾನ್ ಟು ಪುಟ್ ಅಟ್ ಲೀಸ್ಟ್ 5 days a week, ಸೊ ಯು ಗೈಸ್ ಆರ್ ಸಾರ್ಟೆಡ್ ಫಾರ್ ದ ವೀಕ್ ಡೇಸ್. ಸೊ ತಿರ್ಗಾ ಮಂಡೆಯಿಂದ ರೀಸ್ಟಾರ್ಟ್ ಆಗುತ್ತೆ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸೊ ಫಾಲೋ ಮಿ ಆನ್ ಯುವರ್ Instagram. The handle will hakirtini, you guys can check it out. So I hope you guys are enjoying the rain. I'm going to enjoy it and meet you guys very soon. So this is of course too simple, this is also too simple, idella dupattas. And at pic nan hatra I think I have this saree ತೋರಿಸ್ತೀನಿ. ಇದು ನಮ್ಮ ಅಜ್ಜಿ ಸ್ಯಾರಿ ಆ್ಯಕ್ಚುಲಿ. I think her brother-in-law gifted her, I think ಎಷ್ಟೊಂದು ವರ್ಷ ಆದಮೇಲೆ ನೆಟ್ ಆರ್ ಸಮಥಿಂಗ್, ಅದಕ್ಕೆ ಗಿಫ್ಟಾಗಿ ತೊಗೊಂಬಂದಿದ್ದು. ಇಟ್ಸ್ ಅ ಪ್ಯೂರ್ ಸಿಲ್ಕ್ ಸ್ಯಾರಿ. ಇಟ್ಸ್ ಅ ಬ್ಯೂಟಿಫುಲ್ ಯೆಲ್ಲೋ ವಿತ್ ಲೈಟ್ ಬ್ಲೂ ಇದು. ಸೊ ಇದಿದೆ. ಇದಕ್ಕೆ ನನ್ನ ಹತ್ರ ಬ್ಲೌಸ್ ಆ್ಯಕ್ಚುಲಿ ಇಲ್ಲ, ಸೊ ಪ್ರಾಬಬ್ಲಿ ಇದು ಉಟ್ಕೋಬೇಕಂದ್ರೆ ಐ ನೀಡ್ ಟು ಬೈ ಅ ಬ್ಲೌಸ್. ಸೊ ಲೆಟ್ ಮೀ ಸಿ. ಸೊ ದಿಸ್ ಒನ್ ನಾನು ಆಚೆ ತೆಗೆದಿಟ್ಟಿರ್ತೀನಿ, ಬಟ್ ಇದು ಪಿಕ್ಚರ್ ಅಂತ ಹಳೇದು ಒಂದಿದೆ, ಆ ಪಿಕ್ಚರ್ ಹಾಕ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್, ಹೆಂಗೆ ಕಾಣುತ್ತದು ಅಂತ. ಇಟ್ಸ್ ಬ್ಯೂಟಿಫುಲ್. ಸೊ ಇದು ಬಂದು ಇನ್ನೊಂದು ಸೆಟ್ ಆಫ್ ಸ್ಯಾರೀಸ್. ಸೊ ಐ ಹ್ಯಾವ್ ದಿಸ್ ಇಸ್ ಒನ್. ದಿಸ್ ನಾನು ಲಾಸ್ಟ್ ಟೈಮ್ ಉಟ್ಕೊಂಡಿದ್ದೆ ಇನ್ನೊಂದು ಫಂಕ್ಷನ್ಗೆ. ಇಟ್ಸ್ ಅಗೇನ್ ಸಿಲ್ಕ್ ಸ್ಯಾರಿ, ಮಸ್ಟರ್ಡ್ ಯೆಲ್ಲೋ. ಇದಕ್ಕೆ ನನ್ನ ಹತ್ರ ನಾನು ಸ್ಲೀವ್ಲೆಸ್ ಗ್ರೀನ್ ವೆಲ್ವೆಟ್ ಬ್ಲೌಸ್ ಹಾಕ್ಕೊಂಡಿದ್ದೆ ಇದಕ್ಕೆ. ಇಟ್ಸ್ ಮೈ ಆಂಟ್ಸ್. ಸೊ ವಿ ಕೀಪ್ ಎಕ್ಸ್ಚೇಂಜಿಂಗ್ ಸಾರೀಸ್ ಅನ್ನೋದು ಬೇಕಾದಾಗ. ಸೊ ಈ ಸಲ ಬಿಟ್ಬಿಟ್ಟು ಹೋಗೋದು. ಅದು ಬಿಟ್ಟರೆ ಐ ಹ್ಯಾವ್ ದಿಸ್ ಸಾರಿ, ಪ್ರಾಬ್ಲಿ ಗೋಣ ಚೂಸ್ ದಿಸ್, ಐ ಆಮ್ ನಾಟ್ ಶ್ಯೂರ್. ಇದು ನನ್ನ ತಂಗಿ ಮದುವೆಗೆ 2 years ಬ್ಯಾಕ್ ತೊಗೊಂಡಿದ್ದು. ನನ್ನ ತಂಗಿ ಮದುವೆಗೆ ನಾನು ನನ್ನ ಬ್ರದರ್-ಇನ್-ಲಾ ಕೊಡಿಸಿದ್ದು. ಸೊ ನನ್ನ ತಂಗಿ ಹಸ್ಬೆಂಡ್ ಕೊಡಿಸಿದ್ದು. ಇಟ್ಸ್ ಸೊ ವಿಯರ್ಡ್ ಟು ಸೇ ಬಿಕಾಸ್ ವಿಷ್ಣು ಇಸ್ my best friend. So now, as long as my sister knows him, I have known him for the same amount of time, so same number of years. So adrinda, so it's a pure kanchi saree idu. So ee tara ide. I think this is perfect for the function. Onthara light red idu, onthara red idu. It's not like that bright red. I don't know if you can see, if the camera is doing justice. So this is the
ಸಾರಿ ಆ್ಯಂಡ್ ಇದು ಬ್ಲೌಸ್ ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ಅನದರ್ ಸ್ಯಾರಿ. ಇದನ್ನ ಅಯರ್ನ್ ಮಾಡಿಸ್ಬೇಕು. ಇದು ವಾಶ್ ಎಲ್ಲ ಆಗಿದೆ. ಇದು ನಾನು ಲಾಸ್ಟ್ ಟೈಮ್ ಯಾವುದೋ ಫಂಕ್ಷನ್ಗೆ ಉಟ್ಕೊಂಡಿದ್ದೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸೊ ಅವಾಗಿಂದು. ಸೊ ಇದನ್ನ ಅಯರ್ನ್ ಮಾಡಿಸ್ತೀನಿ ಇಫ್ ಐ ಆಮ್ ವೇರಿಂಗ್ ದಿಸ್. ಸೊ ದಿಸ್ ಇಸ್ ಅನದರ್ ಸಾರಿ. ಬಟ್ ಅಗೇನ್ ಇದಕ್ಕೆ ಏನಂದರೆ ನನಗೆ ಮರೂನ್ ಬ್ಲೌಸ್ ಒಂದೇ ಥರ ಎಲ್ಲದಕ್ಕೂ ಹಾಕಬೇಕು ಅದಕ್ಕೆ. ಸೊ ಇದು ಅಗೇನ್ ಪ್ಯೂರ್ ಸಿಲ್ಕ್ ಸಾರಿ. ಇದು ನನ್ನ ಎಂಗೇಜ್ಮೆಂಟಲ್ಲಿ ಪುನೀತ್ ಕೊಡಿಸಿದ್ದು. So it's like I love the border. It's so rich and so bright and so perfect. So ಇದನ್ನು ಉಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ರೆಡ್ ಸ್ಯಾರಿದು ಬ್ಲೌಸ್ ಬಂದು ಇದು. ಓ ಐ ಆಮ್ ಸೋ ಸಾರಿ. ಸೊ ರೆಡ್ ಸ್ಯಾರಿದು ಬ್ಲೌಸ್ ಬಂದು ಇದು. ಯು ಗೈಸ್ ಕ್ಯಾನ್ ಸಿ. ಇದು ಕೋಲ್ಡ್ ಶೋಲ್ಡರ್ ಮಾಡಿಸ್ದೆ ನಾನು. ಐ ಡೋಂಟ್ ನೋ ವಾಟ್ ಐ ವಾಸ್ ಥಿಂಕಿಂಗ್ ನಾನು ಕೋಲ್ಡ್ ಶೋಲ್ಡರ್ ಮಾಡಿಸಿದಾಗ. ಬಟ್ ಆ್ಯಕ್ಚುಲಿ ಚೆನ್ನಾಗಿದೆ, ಅಂದರೆ ಚೆನ್ನಾಗಿಲ್ಲ ಅಂತಲ್ಲ. ಸೊ ಈ ಥರ ಬರುತ್ತೆ ಡಿಸೈನ್, ಈ ಥರ ಬರುತ್ತೆ. ಬಟ್ ಇಟ್ಸ್ ಆ್ಯಕ್ಚುಲಿ ಅಮೇಝಿಂಗ್ ಟು ಬಿ ವೆರಿ ಆನೆಸ್ಟ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇದು. ಆ್ಯಂಡ್ ಐ ಸ್ಪೆಂಟ್ ಲೈಕ್ 15K ಆನ್ ದಿಸ್ ಬ್ಲೌಸ್. ಆ್ಯಕ್ಚುಲಿ ಕಡಿಮೆನೇ, ಬಿಕಾಸ್ ನಮ್ಮ ಅತ್ತೆಗೆ ಎಂಬ್ರಾಯ್ಡ್ರಿ ಮಾಡೋರು ಒಬ್ರಿಗೆ ಗೊತ್ತು. ಸೊ ಅದರಿಂದ ಕಡಿಮೆ ಆಯಿತು. ಆ್ಯಂಡ್ ಸ್ಟಿಚ್ ಮಾಡಿದ್ದು ನಮ್ಮ ಅತ್ತೆನೇ. ಮೋಸ್ಟ್ ಆಫ್ ಮೈ ಬ್ಲೌಸಸ್, ಮೋಸ್ಟ್ ಇಲ್ಲ ಆಲ್ ಮೈ ಬ್ಲೌಸಸ್ ಆರ್ ಸ್ಟಿಚ್ಡ್ ಬೈ ಮೈ ಮದರ್ ಇನ್ ಲಾ. ಸೊ ನಂಗೆ ಪರ್ಫೆಕ್ಟಾಗಿದೆ. ಸೊ ಡಿಸೈನಿಂಗ್ ಅವ್ರು ಮಾಡಿಸ್ತಾರೆ, ಅವ್ರಿಗೆ ಗೊತ್ತಿರೋರ ಹತ್ರ. ಸೊ ಅವರು ತುಂಬ ಏನು ರೇಟ್ ನನಗೆ ತೊಗೊಂಡಿಲ್ಲ, ಬಟ್ ಹಿ ಆ್ಯಕ್ಚುಲಿ ಚಾರ್ಜಸ್ ಮೋ. ಸೊ ಎಲ್ಲ ಸೇರಿ ಸ್ಟಿಚಿಂಗ್ ನನಗೆ ಫ್ರೀ. ಸೊ ಬರೀ ಎಂಬ್ರಾಯ್ಡ್ರಿಗೆ ಒಂದು ಆಲ್ಮೋಸ್ಟ್ ಐ ಥಿಂಕ್ ಒಂದು 12-15 ಏನೋ ಆಗಿರಬೇಕು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಇದನ್ನು ನಾವು ಸೆಪ್ರೇಟಾಗಿ ತಂದು ಹಾಕ್ಕೊಂಡಿರೋದು, ಸ್ಟಿಚ್ ಮಾಡಿರೋದು. ಆ್ಯಂಡ್ ದಿಸ್ ಇಸ್ ದ ಯುನೋ ಎಂಬ್ರಾಯ್ಡ್ರಿ. ಸೊ ಹೀಗಿದೆ, ಯು ಕ್ಯಾನ್ ಸಿ. ಇನ್ನೂ ಹತ್ತಿರ ತೋರಿಸ್ತೀನಿ. ಸೊ ಎಂಬ್ರಾಯ್ಡ್ರಿ ಹೀಗಿದೆ. ಆ್ಯಂಡ್ ಯಾ, ಇದು ಪೀಕಾಕ್ ಥರ ಮಾಡಿಸಿದ್ದೀವಿ 2 sides. ತೋರಿಸ್ತೀನಿ ನಿಮಿಷ. ಸೊ ದಿಸ್ ಈಸ್ ಲೈಕ್ ದ ಪೀಕಾಕ್. ಆ್ಯಂಡ್ ಯಾ, ಸೊ ಇಟ್ಸ್ ಅ ವೆರಿ ಹೆವಿ ಬ್ಲೌಸ್. ಆ್ಯಂಡ್ ಬ್ಯಾಕ್ ಸೈಡ್ ಇಟ್ಸ್ ಪ್ರೆಟಿ ಸಿಂಪಲ್. ಬ್ಯಾಕ್ ಸೈಡಿಗೆ ನಾವು ಈ ಥರ ಯು ಶೇಪ್ ಮಾಡಿಸಿದ್ದೆ. ನಮ್ಮನೆ ಗೃಹ ಪ್ರವೇಶಕ್ಕೂ ನಾನು ಆ್ಯಕ್ಚುಲಿ ಇದೇ ಬ್ಲೌಸ್ ಹಾಕ್ಕೊಂಡಿದ್ದೆ. Good morning guys. So today is the Sunday and ಇವತ್ತು ನಾನು ಸ್ವಲ್ಪ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ನಾನು ಫುಲ್ ಫೋಕಸ್ ಸ್ಟ್ರೈಟ್ ಮಾಡಲ್ಲ, ಜಸ್ಟ್ ದಿಸ್ ಥಿಂಗ್ ಲಿಟಲ್ ಪಫಿ ಬರುತ್ತೆ, ಐ ಬಿ ಫೈನ್. ಸೊ ಐ ವಾಂಟ್ ಟು ಬಿ ವೇರಿಂಗ್ ರೆಡ್ ಸಾರಿ. ಸೊ ಪೋಲಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೋಲ್ ಹಾಕಿದಾಗ maximum votes came for red saree, and I also kind of love it, and the blouse still fits me. So I'll be wearing the red saree. So I'm full ready agbiಟ್ಟು ನಿಮಗೆ ತೋರಿಸ್ತೀನಿ. I just have to do a Instagram reel as well. So I'll finish that and I will get back to you. Hey guys, so we left now. ಸ್ವಲ್ಪ ಲೇಟ್ ಆಯಿತು. 9:20 ಇವಾಗ 9:30 ಇರಬೇಕಿತ್ತು, ಬಟ್ we stay little close by, so I think another 10-15 minutes we'll reach. And that's Punit. We are kind of coordinating. It's not red, he's wearing maroonish, but mine is also not like bright red, so it's fine. And this is the blouse, and ಸ್ವಲ್ಪ ಲೂಸ್ ಆಗಿರೋದು. now it's fine, otherwise ನನಗೆ ಹಾಕೊಳ್ಳೋಕೆ ಆಗ್ತಾನೆ ಇರಲಿಲ್ಲ ಈ ಸೆಕೆಲಿ. But anyway, so it was fun with all the votes, and you guys chose what I should wear. So it was really fun and very kind of all of you. So next ನಾನು probably ಪುನೀತ್ ಫ್ರೆಂಡ್ ಮನೆ ಫಂಕ್ಷನ್ಗೆ ಹೋದಾಗ ವೀಡಿಯೋ ಮಾಡ್ತೀನಿ ಇಫ್ ಪಾಸಿಬಲ್. ಬಟ್ ಮೈ ಸಿಸ್ಟರ್ಸ್ ಹೌಸ್ ಡೆಫಿನೆಟ್ಲಿ ಐ ಕೆನಾಟ್. ಬಟ್ ಊಟದ ಮಾತ್ರ ಡೆಫಿನೆಟ್ಲಿ ಐ ವಿಲ್ ಮೇಕ್ ಅ ವೀಡಿಯೋ, ಬಿಕಾಸ್ ಐ ವಾಂಟ್ ಟು ಈಟ್ ಗುಡ್ ಫುಡ್ ಟುಡೇ, ಲೈಕ್ ಫುಲ್. No rice, but I want to eat everything else, like sweets and all. So see you. Function now, Punit's friend's function. This is so tired. Mr. Bitch and Mr. there, and makeup alla ಹೊಟ್ಟೋಗಿದೆ ಆಲ್ಮೋಸ್ಟು. ಸೊ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಹಾಯ್ ಹೇಳಿ ಕಂಗ್ರ್ಯಾಚುಲೇಟ್ ಮಾಡಿ ವೇ ಮಾಡೋ ಲೀವ್. ಐ ಡೋಂಟ್ ಥಿಂಕ್ ಲಂಚ್ ಅಂತೂ ಮಾಡೋ ಚಾನ್ಸ್ ಇಲ್ಲ. ಇದು ಸಖತ್ತಾಗಿತ್ತು ಊಟ. ನಾನು ನಿಮ್ಗೆ ತೋರಿಸಿದ್ನಲ್ಲ, ಊಟ ವಾಸ್ ಅಮೇಝಿಂಗ್. ಇಟ್ ವಾಸ್ ಟೂ ಡೆಲಿಷಿಯಸ್. ಆ್ಯಂಡ್ ಅದು ಬಿಟ್ಟು ಅನ್ನ ಸಾರು ಇತ್ತು. ಅಫ್ಕೋರ್ಸ್ ನಾನು ಚಿತ್ರಾನ್ನ, ಅನ್ನ ಸಾರು, ಪುಳಿಯೋಗರೆ, ಮೊಸರನ್ನ ಇದಿಷ್ಟಿತ್ತು. ನಾನು ಯಾವುದು ರೈಸ್ ಐಟಮ್ಸ್ ಹಾಕ್ಕೊಂಡಿಲ್ಲ. ಆ್ಯಂಡ್ ಸ್ವೀಟ್ ಅರ್ಧ ತಿಂದೆ, ಆ್ಯಂಡ್ ಮಿಕ್ಕಿದೆಲ್ಲ ಸ್ಪೈಸಿ ಐಟಮ್ಸ್ ಐ ಹ್ಯಾಡ್.
ಸೊ ಇಟ್ ವಾಸ್ ಗುಡ್. ಸೊ ಇವಾಗ ಹೋಗ್ತೀವಿ. ಆಮೇಲೆ ನೆಕ್ಸ್ಟ್ ನಾನು ಮೋಸ್ಟ್ ಪ್ರಾಬ್ಲಿ ವ್ಲಾಗ್ ಮನೆಗೆ ಹೋದ್ಮೇಲೆ ಮಾಡ್ತೀನಿ. ಎಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಮನೆಗೆ ಹೋಗಿ ಐ ವಿಲ್ ವ್ಲಾಗ್ ಆ್ಯಂಡ್ ಪ್ರಾಬ್ಲಿ ಎಂಡ್ ದ ವ್ಲಾಗ್ ಆಸ್ ವೆಲ್. ಐ ಹೋಪ್ ಯು ಗೈಸ್ ಹ್ಯಾಡ್ ಅ ಗ್ರೇಟ್ ವೀಕೆಂಡ್. ಸಿ ಯು ಸೂನ್. So guys, we are back home and makeup remove ಮಾಡಿದೆ, wash my face. I think I'm gonna get pimple here, I'm not sure. And yeah, it was an eventful day. I thoroughly enjoyed and ಇವಾಗ ಬರೀ ಊಟ ಮಾಡಿ ನಿದ್ದೆ ಮಾಡೋದಷ್ಟೇ. ಅದಾದಮೇಲೆ ಇನ್ನೇನು ಇಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ವ್ಲಾಗ್ ಆಲ್ಸೋ ಆಫ್ಟರ್ ದ್ಯಾಟ್ ಬಿಕಾಸ್ yeah, I think I'm tired now. I hope you guys enjoyed the video. If yes, like, share and subscribe. And follow me on Instagram too for all the weight loss recipes that I'm putting. I'm doing episode wise, so I guess you guys will enjoy that. So yeah, that's about it. I hope you guys enjoyed your weekend, enjoyed my vlog. See you all in the next video. Until then, take care.